ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಡೀತಾ ಇರುವಂತಹ ಉತ್ಖನನ ಕಾರ್ಯ ಇದೀಗ ಅಪಾಯದ ಹಂತವನ್ನ ತಲುಪಿದೆ. ಉತ್ಖನನ ಸ್ಥಳದಲ್ಲಿ ಬಿರುಕು ಕಾಣಿಸಿಕೊಂಡಿದ್ದು ಜೀವದ ಹಂಗು ತೊರೆದು ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಉತ್ಖನನ ಸ್ಥಳದಲ್ಲಿ ಬಿರುಕು, ಅಪಾಯದಲ್ಲಿ ಕಾರ್ಮಿಕರು. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್. ಗದಗ ತಾಲೂಕಿನ ಐತಿಹಾಸಿಕ ಲಕ್ಕುಂಡಿ ಗ್ರಾಮ ಇದೀಗ ದೇಶಾದ್ಯಂತ ಸುದ್ದಿಯಲ್ಲಿದೆ. ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಪುರಾತತ್ವ ಇಲಾಖೆ ಕಳೆದ 10 ದಿನಗಳಿಂದ ಉತ್ಖನನ ಕಾರ್ಯ ನಡೆಸ್ತಾ ಇದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ 10x10 ಅಳತೆಯ 4 ಬಾಕ್ಸ್ಗಳಲ್ಲಿ ಉತ್ಖನನ ನಡೀತಾ ಇತ್ತು. A1 ಬಾಕ್ಸ್ನಲ್ಲಿ ಬೆರುಕು ಕಾಣಿಸಿಕೊಂಡಿದೆ. ಯಾವುದೇ ಕ್ಷಣದಲ್ಲಿ ಮಣ್ಣು ಕುಸಿಯುವ ಆತಂಕ ಎದುರಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಇವಾಗ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. ಇಷ್ಟೊಂದು ಭರದಿಂದ ಕೆಲಸ ನಡೀತಾ ಇದ್ರು ಕೂಡ ಇಲ್ಲಿ ಕಾರ್ಮಿಕರಿಗೆ ಕೂಡ ಸಾಕಷ್ಟು ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಅಂತಾನೆ ಹೇಳ್ಬೋದು. ಏನು A1 ಬ್ಲಾಕ್ ಏನಿದೆ ಇದು ಸಾಕಷ್ಟು ಅಪಾಯದಲ್ಲಿದೆ. ಯಾಕಂತಂದ್ರೆ ಇಲ್ಲಿ ಏನು ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ, ಈ ಒಂದು ಪ್ರದೇಶದಲ್ಲಿ ಇವಾಗ ಬಿರುಕು ಬಿಟ್ಟಿರುವಂತದ್ದು ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಈ ಪ್ರಮಾಣದಲ್ಲಿ ಇಲ್ಲಿ ಬಿರುಕು ಬಿಟ್ಟಿದೆ. ಈ ರೀತಿ ಬಿರುಕು ಬಿಟ್ಟಿದೆ. ಇದು ಸಾಕಷ್ಟು ಆತಂಕಕ್ಕೆ ಎಡೆ ಮಾಡಿಕೊಡುತ್ತೆ. ಯಾಕಂತಂದ್ರೆ ಇದು ಕತ್ತರಿಸಿಕೊಂಡು ಆ ಸೈಡ್ ಬಿದ್ರೆ ಅಲ್ಲಿ ಕೂಲಿ ಕಾರ್ಮಿಕರು ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಇಂಥ ಸಮಯದಲ್ಲಿ ಸಾಕಷ್ಟು ಏನು ಆಗ್ಬಹುದು. ಹೀಗಾಗಿ ಏನು ಕೂಲಿ ಕಾರ್ಮಿಕರು ಕೂಡ ಸಾಕಷ್ಟು ಆತಂಕದಲ್ಲೇ ಇಲ್ಲಿ ಕೆಲಸ ಮಾಡಬಹುದು. ಇನ್ನು B1 ಬಾಕ್ಸ್ ನಲ್ಲಿ ಬೃಹತ್ ಗಾತ್ರದ ಕಲ್ಲು ಪತ್ತೆಯಾಗಿದ್ದು ಕಲ್ಲು ಬೀಳುವ ಭೀತಿ ಉಂಟಾಗಿದೆ. A ಬ್ಲಾಕ್ ನಲ್ಲಿ ಬಂಡೆಗಳ ಸಮೂಹ ಇರೋದ್ರಿಂದ ಉತ್ಖನನ ಕಾರ್ಯಕ್ಕೆ ಸಮಸ್ಯೆ ಎದುರಾಗಿದೆ. ಸುಮಾರು 35ಕ್ಕೂ ಹೆಚ್ಚು ಸಿಬ್ಬಂದಿ ಅಪಾಯದಲ್ಲೇ ಉತ್ಖನನ ನಡೆಸ್ತಾ ಇದ್ದಾರೆ. B1 ಬ್ಲಾಕ್ ಏನಿದೆ ಈ ಒಂದು B1 ಬ್ಲಾಕ್ ನಲ್ಲಿ ಕೂಡ ಬೃಹತ್ತಾಕಾರದ ಒಂದು ಕಲ್ಲು ಇದೆ. ಈ ಕಲ್ಲನ್ನು ನೋಡಿದ್ರೆ ಅದು ಸಂಪೂರ್ಣವಾಗಿ ಈ ಪ್ರಮಾಣದಲ್ಲಿ ಬಿರುಕು ಕೂಡ ಬಿಟ್ಟಿದೆ. ಇಲ್ಲಿ ನಾವು ನೋಡ್ತಾ ಇರಬಹುದು. ಏನು B1 ಬ್ಲಾಕ್ ಏನಿದೆ ಅದರ ಮೇಲ್ಗಡೆ ಭಾಗ ಅಂದ್ರೆ ಅದು ಸಂಪೂರ್ಣವಾಗಿ ಈಚೆ ಕಡೆ ಸಿಲುಕಿಕೊಂಡಿದೆ. ಆದ್ರೆ ತಳಭಾಗದ ಮಣ್ಣನ್ನು ತೆಗೆದಿದ್ದಾರೆ, ಅದು ಕೂಡ ಬೀಳುವ ಹಂತ ಇದೆ. ಹೀಗಾಗಿ ಸಾಕಷ್ಟು ನಾಜೂಕಲಿಂದನೂ ಕೂಡ ಇಲ್ಲಿ ಕಾರ್ಮಿಕರು ಕೆಲಸ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನು ಕಳೆದ 10 ದಿನಗಳಿಂದನೂ ಕೂಡ ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಆದ್ರೆ ಇವಾಗ ಈ ಏನು B1 ಮತ್ತು A1 ಬ್ಲಾಕ್ ಇದೆ ಎರಡೂ ಕೂಡ ಸಾಕಷ್ಟು ಅಪಾಯದಲ್ಲಿದ್ದಾವೆ. ಸ್ಥಳದಲ್ಲಿನ ಬಿರುಕುಗಳು ದೊಡ್ಡ ಕಲ್ಲುಗಳಿಂದ ಉತ್ಖನನ ಕಾರ್ಯಕ್ಕೆ ಸವಾಲಾಗಿದೆ. ಸಿಬ್ಬಂದಿ ಸುರಕ್ಷತೆಗೆ ತಕ್ಷಣ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕ ವಲಯದಲ್ಲಿ ಒತ್ತಾಯ ಕೇಳಿಬರ್ತಿದೆ. ಈ ಕುರಿತು ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ್ದು ಲಕ್ಕುಂಡಿ ಪ್ರಾಧಿಕಾರದ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಉತ್ಖನನ ಸ್ಥಳದಲ್ಲಿ 4 ಬಾಕ್ಸ್ ಮಾಡಿ ಶೋಧ ಕಾರ್ಯ ನಡೀತಾ ಇದೆ. 2 ದಿನದಲ್ಲಿ ಮಧ್ಯದಲ್ಲಿರುವಂತಹ ಮಣ್ಣು ಪೂರ್ಣವಾಗಿ ತೆಗೆದು 1 ಬಾಕ್ಸ್ ಮಾಡ್ತೇವೆ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಇವತ್ತು ಮತ್ತು ನಾಳೆ ನೀಟಾಗಿ ವರ್ಕ್ ಮಾಡಿಕೊಂಡು ಅವುಗಳ ಎಲ್ಲ ದಾಖಲೀಕರಣ ಅಂದ್ರೆ ಫೋಟೋಗ್ರಫಿ ಇರಬಹುದು, ಮಾರ್ಕಿಂಗ್ ಎಲ್ಲ ಮಾಡಿಕೊಂಡು ಈಗೇನು ಮಧ್ಯದೊಳಗ ಪ್ಲಸ್ ಚಿಹ್ನೆ ಇದೆ ಅದನ್ನು ಸಹಿತವಾಗಿ ತೆರವುಗೊಳಿಸುವಂತ ಕಾರ್ಯವನ್ನು ಸಹಿತ ಕೈಗೊಳ್ಳಲಾಗಿದೆ. ಉತ್ಖನನ ಜಾಗದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. 4 ಬಾಕ್ಸ್ಗಳ ನಡುವಿನ ಮಣ್ಣು ತೆರವುಗೊಳಿಸಿ 1 ಬಾಕ್ಸ್ ಮಾಡಿ ಉತ್ಖನನ ಮುಂದುವರಿಸಲು ಅಧಿಕಾರಿಗಳು ಪ್ಲಾನ್ ಮಾಡಿದ್ದಾರೆ. ಮತ್ತೊಂದು ಕಡೆ ಉತ್ಖನನ ವೇಳೆ ಮತ್ತಷ್ಟು ಸಂಪತ್ತು ಸಿಗುವ ಕುತೂಹಲ ಮೂಡಿದೆ. ಇತ್ತ ಲಕ್ಕುಂಡಿ ಉತ್ಸವ ಪುನಾರಂಭಕ್ಕೆ HK ಪಾಟೀಲ್ ಒತ್ತಾಯ ಮಾಡಿದ್ದಾರೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಡೀತಾ ಇರುವಂತಹ ಉತ್ಖನನ ಕಾರ್ಯ ಇದೀಗ ಅಪಾಯದ ಹಂತವನ್ನ ತಲುಪಿದೆ. ಉತ್ಖನನ ಸ್ಥಳದಲ್ಲಿ ಬಿರುಕು ಕಾಣಿಸಿಕೊಂಡಿದ್ದು ಜೀವದ ಹಂಗು ತೊರೆದು ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಉತ್ಖನನ ಸ್ಥಳದಲ್ಲಿ ಬಿರುಕು, ಅಪಾಯದಲ್ಲಿ ಕಾರ್ಮಿಕರು. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್. ಗದಗ ತಾಲೂಕಿನ ಐತಿಹಾಸಿಕ ಲಕ್ಕುಂಡಿ ಗ್ರಾಮ ಇದೀಗ ದೇಶಾದ್ಯಂತ ಸುದ್ದಿಯಲ್ಲಿದೆ. ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಪುರಾತತ್ವ ಇಲಾಖೆ ಕಳೆದ 10 ದಿನಗಳಿಂದ ಉತ್ಖನನ ಕಾರ್ಯ ನಡೆಸ್ತಾ ಇದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ 10x10 ಅಳತೆಯ 4 ಬಾಕ್ಸ್ಗಳಲ್ಲಿ ಉತ್ಖನನ ನಡೀತಾ ಇತ್ತು. A1 ಬಾಕ್ಸ್ನಲ್ಲಿ ಬೆರುಕು ಕಾಣಿಸಿಕೊಂಡಿದೆ. ಯಾವುದೇ ಕ್ಷಣದಲ್ಲಿ ಮಣ್ಣು ಕುಸಿಯುವ ಆತಂಕ ಎದುರಾಗಿದೆ.
ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಇವಾಗ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. ಇಷ್ಟೊಂದು ಭರದಿಂದ ಕೆಲಸ ನಡೀತಾ ಇದ್ರು ಕೂಡ ಇಲ್ಲಿ ಕಾರ್ಮಿಕರಿಗೆ ಕೂಡ ಸಾಕಷ್ಟು ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಅಂತಾನೆ ಹೇಳ್ಬೋದು. ಏನು A1 ಬ್ಲಾಕ್ ಏನಿದೆ ಇದು ಸಾಕಷ್ಟು ಅಪಾಯದಲ್ಲಿದೆ. ಯಾಕಂತಂದ್ರೆ ಇಲ್ಲಿ ಏನು ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ, ಈ ಒಂದು ಪ್ರದೇಶದಲ್ಲಿ ಇವಾಗ ಬಿರುಕು ಬಿಟ್ಟಿರುವಂತದ್ದು ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಈ ಪ್ರಮಾಣದಲ್ಲಿ ಇಲ್ಲಿ ಬಿರುಕು ಬಿಟ್ಟಿದೆ, ಈ ರೀತಿ ಬಿರುಕು ಬಿಟ್ಟಿದೆ. ಇದು ಸಾಕಷ್ಟು ಆತಂಕಕ್ಕೆ ಎಡೆ ಮಾಡಿಕೊಡುತ್ತೆ. ಯಾಕಂತಂದ್ರೆ ಇದು ಕತ್ತರಿಸಿಕೊಂಡು ಆ ಸೈಡ್ ಬಿದ್ರೆ ಅಲ್ಲಿ ಕೂಲಿ ಕಾರ್ಮಿಕರು ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಇಂಥ ಸಮಯದಲ್ಲಿ ಸಾಕಷ್ಟು ಏನು ಆಗ್ಬಹುದು. ಹೀಗಾಗಿ ಏನು ಕೂಲಿ ಕಾರ್ಮಿಕರು ಕೂಡ ಸಾಕಷ್ಟು ಆತಂಕದಲ್ಲೇ ಇಲ್ಲಿ ಕೆಲಸ ಮಾಡಬಹುದು. ಇನ್ನು B1 ಬಾಕ್ಸ್ ನಲ್ಲಿ ಬೃಹತ್ ಗಾತ್ರದ ಕಲ್ಲು ಪತ್ತೆಯಾಗಿದ್ದು ಕಲ್ಲು ಬೀಳುವ ಭೀತಿ ಉಂಟಾಗಿದೆ. A ಬ್ಲಾಕ್ ನಲ್ಲಿ ಬಂಡೆಗಳ ಸಮೂಹ ಇರೋದ್ರಿಂದ ಉತ್ಖನನ ಕಾರ್ಯಕ್ಕೆ ಸಮಸ್ಯೆ ಎದುರಾಗಿದೆ. ಸುಮಾರು 35ಕ್ಕೂ ಹೆಚ್ಚು ಸಿಬ್ಬಂದಿ ಅಪಾಯದಲ್ಲೇ ಉತ್ಖನನ ನಡೆಸ್ತಾ ಇದ್ದಾರೆ. B1 ಬ್ಲಾಕ್ ಏನಿದೆ ಈ ಒಂದು B1 ಬ್ಲಾಕ್ ನಲ್ಲಿ ಕೂಡ ಬೃಹತ್ತಾಕಾರದ ಒಂದು ಕಲ್ಲು ಇದೆ. ಈ ಕಲ್ಲನ್ನು ನೋಡಿದ್ರೆ ಅದು ಸಂಪೂರ್ಣವಾಗಿ ಈ ಪ್ರಮಾಣದಲ್ಲಿ ಬಿರುಕು ಕೂಡ ಬಿಟ್ಟಿದೆ. ಇಲ್ಲಿ ನಾವು ನೋಡ್ತಾ ಇರಬಹುದು. ಏನು B1 ಬ್ಲಾಕ್ ಏನಿದೆ ಅದರ ಮೇಲ್ಗಡೆ ಭಾಗ ಅಂದ್ರೆ ಅದು ಸಂಪೂರ್ಣವಾಗಿ ಈಚೆ ಕಡೆ ಸಿಲುಕಿಕೊಂಡಿದೆ. ಆದ್ರೆ ತಳಭಾಗದ ಮಣ್ಣನ್ನು ತೆಗೆದಿದ್ದಾರೆ, ಅದು ಕೂಡ ಬೀಳುವ ಹಂತ ಇದೆ. ಹೀಗಾಗಿ ಸಾಕಷ್ಟು ನಾಜೂಕಲಿಂದನೂ ಕೂಡ ಇಲ್ಲಿ ಕಾರ್ಮಿಕರು ಕೆಲಸ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನು ಕಳೆದ 10 ದಿನಗಳಿಂದನೂ ಕೂಡ ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಆದ್ರೆ ಇವಾಗ ಈ ಏನು B1 ಮತ್ತು A1 ಬ್ಲಾಕ್ ಇದೆ ಎರಡೂ ಕೂಡ ಸಾಕಷ್ಟು ಅಪಾಯದಲ್ಲಿದ್ದಾವೆ. ಸ್ಥಳದಲ್ಲಿನ ಬಿರುಕುಗಳು ದೊಡ್ಡ ಕಲ್ಲುಗಳಿಂದ ಉತ್ಖನನ ಕಾರ್ಯಕ್ಕೆ ಸವಾಲಾಗಿದೆ. ಸಿಬ್ಬಂದಿ ಸುರಕ್ಷತೆಗೆ ತಕ್ಷಣ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕ ವಲಯದಲ್ಲಿ ಒತ್ತಾಯ ಕೇಳಿ ಬರ್ತಿದೆ. ಈ ಕುರಿತು ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ್ದು ಲಕ್ಕುಂಡಿ ಪ್ರಾಧಿಕಾರದ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಉತ್ಖನನ ಸ್ಥಳದಲ್ಲಿ 4 ಬಾಕ್ಸ್ ಮಾಡಿ ಶೋಧ ಕಾರ್ಯ ನಡೀತಾ ಇದೆ. 2 ದಿನದಲ್ಲಿ ಮಧ್ಯದಲ್ಲಿರುವಂತಹ ಮಣ್ಣು ಪೂರ್ಣವಾಗಿ ತೆಗೆದು 1 ಬಾಕ್ಸ್ ಮಾಡ್ತೇವೆ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಇವತ್ತು ಮತ್ತು ನಾಳೆ ನೀಟಾಗಿ ವರ್ಕ್ ಮಾಡಿಕೊಂಡು ಅವುಗಳ ಎಲ್ಲ ದಾಖಲೀಕರಣ ಅಂದ್ರೆ ಫೋಟೋಗ್ರಫಿ ಇರ್ಬೋದು, ಮಾರ್ಕಿಂಗ್ ಎಲ್ಲ ಮಾಡಿಕೊಂಡು ಈಗೇನು ಮಧ್ಯದೊಳಗ ಪ್ಲಸ್ ಚಿಹ್ನೆ ಇದೆ ಅದನ್ನು ಸಹಿತವಾಗಿ ತೆರವುಗೊಳಿಸುವಂತ ಕಾರ್ಯವನ್ನು ಸಹಿತ ಕೈಗೊಳ್ಳಲಾಗಿದೆ. ಉತ್ಖನನ ಜಾಗದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. 4 ಬಾಕ್ಸ್ಗಳ ನಡುವಿನ ಮಣ್ಣು ತೆರವುಗೊಳಿಸಿ 1 ಬಾಕ್ಸ್ ಮಾಡಿ ಉತ್ಖನನ ಮುಂದುವರಿಸಲು ಅಧಿಕಾರಿಗಳು ಪ್ಲಾನ್ ಮಾಡಿದ್ದಾರೆ. ಮತ್ತೊಂದು ಕಡೆ ಉತ್ಖನನ ವೇಳೆ ಮತ್ತಷ್ಟು ಸಂಪತ್ತು ಸಿಗುವ ಕುತೂಹಲ ಮೂಡಿದೆ. ಇತ್ತ ಲಕ್ಕುಂಡಿ ಉತ್ಸವ ಪುನಾರಂಭಕ್ಕೆ HK ಪಾಟೀಲ್ ಒತ್ತಾಯ ಮಾಡಿದ್ದಾರೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.